ಫ್ರೆಂಡ್ಸ್, ಇವಾಗ ನಾವು ಬಂದಿದ್ದೀರಿ ತೋಟದ ಹತ್ರ ಅಡುಗೆ ಮಾಡಿ ತಿನ್ನೋಕ್ಕೆ ಫ್ಯಾಮಿಲಿ ಜೊತೆ. ನೀವು ಎಷ್ಟು ಜನ ಈ ಥರ ಫ್ಯಾಮಿಲಿ ಜೊತೆ ತೋಟದ ಹತ್ರ ಹೊಲದ ಹತ್ರ ಅಡುಗೆ ಮಾಡಿಕೊಂಡು ತಿಂತೀರಾ? ನಾನ್ ವೆಜ್ ಅಂತೂ ತೋಟದ ಹತ್ರ ಮಾಡ್ಕೊಂಡು ತಿಂದರೆ ತುಂಬಾ ಖುಷಿ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಟೌವಲ್ಲಿ ಮಾಡ್ತಾಯಿಲ್ಲ, ಇವಾಗ ಒಲೆಯಲ್ಲಿ ಮಾಡ್ತಾಯಿದ್ದೀರಿ. ಒಲೆ ಊಟ ತಿಂದು ತುಂಬಾ ದಿನ ಆಗಿತ್ತು, ಇವಾಗ ಒಲೆಯಲ್ಲಿ ಮಾಡ್ತಾಯಿದ್ದೀರಿ. ತುಂಬ ಎಂಜಾಯ್ ಮಾಡಿದ್ರಿ, ತುಂಬಾ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ. ತುಂಬ ಖುಷಿಯಾಗುತ್ತೆ. ನೀವೆಲ್ಲ ಫ್ಯಾಮಿಲಿ ಜೊತೆ ಊರಲ್ಲಿ ಎಷ್ಟು ಜನ ಖುಷಿ ಪಡ್ತಾ ಇದ್ದೀರಾ? ಊರಿಗೆಲ್ಲ ಯುಗಾದಿ ಹಬ್ಬಕ್ಕೆ ಯಾರೆಲ್ಲ ಹೋಗಿದ್ದೀರಾ? ಆ ತೋಟದ ಹತ್ರ ಈ ಥರ ಅಡುಗೆ ಮಾಡಿಕೊಂಡು ಎಷ್ಟು ಜನ ತಿಂದಿದ್ದೀರಾ? ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನಮಗಂತೂ 3 ವರ್ಷ ಆಗಿತ್ತು, ಎಲ್ಲರೂ ಅಕ್ಕ ತಂಗಿದ್ರು ನಮಗೆ ಒಂದತ್ರ ಸೇರಿ. ನಾವು ತುಂಬ ದಿನ ಆಗಿತ್ತು, ಯುಗಾದಿ ಹಬ್ಬ ಹೋಗ್ತಾ ಇದ್ದೆ, ಆದರೆ ಈ ಸಾರಿ ಮಾತ್ರ ತುಂಬಾ ಲೇಟ್ ಆಯಿತು. 3 ವರ್ಷ ಆಗಿತ್ತು ಊರಿಗೆ ಹೋಗ್ತಾ ಇದ್ರಿ. ಅದೇ ಯುಗಾದಿ ಹಬ್ಬಕ್ಕೆ ಮಾತ್ರ ತುಂಬಾ 3 ವರ್ಷ ಆಗಿತ್ತು. ಚಿಕನ್ ಎಲ್ಲ ರೆಡಿ ಆಯಿತು. ಬಿರಿಯಾನಿ ಮಾಡೋಕ್ಕೆ ಚಿಕನ್ ಫ್ರೈ ಒಂದು ಕಡೆ ಮಾಡ್ತಾಯಿದ್ದೀರಿ, ಚಿಕನ್ ಬಿರಿಯಾನಿ ಒಂದು ಕಡೆ ಮಾಡ್ತಾಯಿದ್ದೀರಿ. ಮಟನ್ ಎಲ್ಲ ಮಾಡಿಲ್ಲ, ಬೋಟಿ ಗೊಜ್ಜು ಮಾತ್ರ ಮಾಡಿದ್ರಿ. ಈ ಕಡೆ ಬೋಟಿ ಸಿಗಬೇಕು ಅಂದರೆ ತುಂಬ ಡಿಮ್ಯಾಂಡು. ತುಂಬ ಕಷ್ಟಪಟ್ಟು ರಾತ್ರಿಯೇ ಕ್ಲೀನ್ ಮಾಡಿ ಇಕ್ಕಿದ್ರಿ. ಬೋಟಿ ಗೊಜ್ಜು ಶೇರ್ ಮಾಡ್ಕೊಂಡಿಲ್ಲ, ಇವಾಗ ಬಿರಿಯಾನಿನೂ ಅಷ್ಟೇ ಶೇರ್ ಮಾಡ್ಕೊಂಡಿಲ್ಲ, ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೀನಿ. ಬಿರಿಯಾನಿ ವೀಡಿಯೋ, ಚಿಕನ್ ಫ್ರೈ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ವೀಡಿಯೋ ಶೇರ್ ಮಾಡ್ತೀನಿ. ಈ ಥರ ತೋಟದಲ್ಲಿ ಮಾಡ್ಕೊಂತಂದರೆ ತುಂಬಾ ಚೆನ್ನಾಗಿರುತ್ತೆ. ನೀರಿನ ವ್ಯವಸ್ಥೆ, ಇರೋಕ್ಕೆ ಜಾಗ, ಕುತ್ಕೊಂಡು ತಿನ್ನೋಕ್ಕೆ ಜಾಗ ಈ ಥರ ಇದ್ದರೆ ತುಂಬ ಚೆನ್ನಾಗಿದೆ. ನಮ್ಮ ತೋಟದಲ್ಲಂತೂ ನಮ್ಮ ಅಣ್ಣ ಎಲ್ಲ ವ್ಯವಸ್ಥೆ ಮಾಡಿಕ್ಕಿದ್ದಾರೆ. ಊಟ ಎಲ್ಲ ರೆಡಿ ಆಯಿತು, ಅಡುಗೆ ಎಲ್ಲ ರೆಡಿ ಆಯಿತು. ಇವಾಗ ಊಟ ಮಾಡಬೇಕು. ಬನ್ನಿ ಊಟ ಮಾಡೋಣ. ನಿಮ್ಮ ಮನೆಯಲ್ಲಿ ಏನೇನು ಮಾಡಿದ್ರಿ, ಯಾರು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಕೊನೆ ತನಕ ನೋಡಿ, ವಿಡಿಯೋ ಸಪೋರ್ಟ್ ಮಾಡಿ. ಊಟ ಎಲ್ಲ ಮಾಡಿ ಇವಾಗ ರೆಸ್ಟ್ ಮಾಡ್ತಾ ಇದ್ದಾರೆ. ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ರೆಸ್ಟ್ ಮಾಡಬೇಕು. ಇವಾಗ ನೋಡಿ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ ಎಲ್ಲ ಮಾಡಿಕೊಂಡು ಒಳಗಡೆ ತಂದಿಕ್ಕೊಂಡಿದ್ದೀರಿ. ಫ್ರೆಂಡ್ಸು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೋಡಿ ಊಟ ತಿಂದ್ಬಿಟ್ಟು ಇವಾಗ ರೆಸ್ಟ್ ಮಾಡ್ತಾ ಇದ್ದಾರೆ. ಸಾರಿ, ಆವಾಗೇ ಮಿಸ್ ಮಾಡಿಬಿಟ್ಟೆ. ಓಕೆ ಫ್ರೆಂಡ್ಸ್, ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.